ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ 10,000 ಅಲ್ಲ 20,000 ಅಲ್ಲ, ಬರೋಬ್ಬರಿ 1,00,000 ರೂಪಾಯಿ ಸಾಲ ಮನ್ನಾ ಆಗ್ತಾ ಇರುವುದು ಕಣ್ರಿ. ಸೊ ಈಗ ಮೂರನೇ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಆ ಒಂದು ಮೂರನೇ ಲಿಸ್ಟಲ್ಲಿ ಯಾವ್ಯಾವ ರೈತರಿದ್ದಾರೆ ಮತ್ತು ಯಾವ್ಯಾವ ಬ್ಯಾಂಕ್ಗಳಿಗೆ ಒಂದು ಅಮೌಂಟು ಸಾಲ ಮನ್ನಾ ಆಗ್ತಾ ಇರುವಂಥದ್ದು, ಸೊ ಯಾವ ಕಾರಣಕ್ಕಾಗಿ ಆಗ್ತಾ ಇರುವಂಥದ್ದು, ಸೊ ಈ ಎಲ್ಲನೂ ಕೂಡ ನಿಮ್ಮ ಮೊಬೈಲ್ನಲ್ಲಿನೇ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಯಾವ ರೀತಿಯಾಗಿ ಚೆಕ್ ಮಾಡೋದನ್ನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಈಗ ನಿಮ್ಮದು 5 ಲಕ್ಷ ಸಾಲ ಇದೆ, ಅದರಲ್ಲಿ 1 ಲಕ್ಷ ಗೋರ್ಮೆಂಟ್ ಕಟ್ಟುತ್ತೆ, 4 ಲಕ್ಷ ರೂಪಾಯಿ ಉಳಿಕಿರುವುದು ನೀವು ಕಟ್ಟಬೇಕಾಗತ್ತೆ. 1 ಲಕ್ಷ ರೂಪಾಯಿ ಫ್ರೀಯಾಗಿ ನಿಮಗೆ ಸಾಲ ಮನ್ನಾ ಮಾಡ್ತಾ ಇರುವಂಥದ್ದು ನಮ್ಮ ರಾಜ್ಯ ಸರ್ಕಾರ. ನಿಮ್ಮದು 7 ಲಕ್ಷ ಇದೆ, ಸೊ ಅದರಲ್ಲಿ 1 ಲಕ್ಷ ರೂಪಾಯಿ ಗೋರ್ಮೆಂಟ್ ಕಟ್ಟುತ್ತೆ, 6 ಲಕ್ಷ ರೂಪಾಯಿ ನೀವು ವಾಪಸ್ಸಾಗಿ ಕಟ್ಟಬೇಕಾಗತ್ತೆ. ಸೊ ಓಕೆನಾ. ಸೊ ಇದಿಷ್ಟು ಕ್ಲಿಯರ್ ಆಗಿದೆಯಾ. ಸೊ ಇಲ್ಲಿ ಟೋಟಲ್ ಆಗಿ 120 ಹೆಚ್ಚಿನ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಬ್ಯಾಂಕ್ ಕೂಡ ಆಗಿರ್ಬೋದು. ಕ್ಲಿಯರ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ಈ ಬರ ಪರಿಹಾರನೂ ಕೂಡ ಕ್ಲಿಯರ್ ಆಗಿ ನಿಮ್ಗೆ ಅಮೌಂಟ್ ಬಂದಿಲ್ಲ. ಅದ್ರ ಜೊತೆಗೇನೆ ಈ ಬರ ಪರಿಹಾರದಲ್ಲಿ ಸೊ ಈಗ ಬಿಸಿಲಿಗೆ ಕೂಡ ನೋಡ್ಬೋದು ನೀವು, ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಬೆಳೆನೂ ಕೂಡ ಕ್ಲಿಯರ್ ಆಗಿ ಬಂದಿಲ್ಲ. ಸೊ ಈಗ ಮಳೆಗಾಲದಲ್ಲಿ ಮಳೆ ಆಗತ್ತೆ ಅಂದರೆ ಸೊ ಈಗನೂ ಕೂಡ ಕ್ಲಿಯರ್ ಆಗಿ ಚಲೋ ಒಂದು ಒಳ್ಳೆಯ ರೀತಿಯಾಗಿ ಮಳೆ ಕೂಡ ಆಗ್ತಾ ಇಲ್ಲ, ಬೆಳೆನೂ ಕೂಡ ಒಳ್ಳೆಯ ರೀತಿ ಬರ್ತಾ ಇಲ್ಲ ನಿಮಗೆ. ಸೊ ಆ ಒಂದು ಕಾರಣಗಳಕ್ಕಾಗಿ ಈ ಒಂದು ಬರ ಪರಿಹಾರಕ್ಕಾಗಿನೂ ಕೂಡ ಕ್ಲಿಯರ್ ಆಗಿ ಅಮೌಂಟ್ ಹೋಗಿಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಒಂದು ಸಾಲ ಮನ್ನಾವನ್ನು ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು. ಸೊ ಒಂದು ಸಾಲ ಮನ್ನಾವನ್ನು 1 ಲಕ್ಷ ರೂಪಾಯಿ ಫ್ರೀಯಾಗಿ ನಿಮ್ಗಂತಾನೆ ಕೊಡ್ತಾ ಇರುವಂಥದ್ದು ಕಣ್ರಿ. ಸೊ ಯಾರ್ಯಾರು ರೈತರಿದ್ದಾರೆ ಅನ್ನೋದನ್ನು ನಿಮ್ಮ ಮೊಬೈಲ್ನಲ್ಲಿನೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಆ ಒಂದು ಮೊಬೈಲನ್ನು ತೆಗೆದುಕೊಳ್ಳಿ ಕೈಯಲ್ಲಿ. ಸೊ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಆ ಒಂದು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿ. ಸೊ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿನೇ ನಿಮ್ಮ ತಾಲೂಕು, ಜಿಲ್ಲೆ, ಸೊ ನಿಮ್ಮ ಹೆಸರು ಇದೆಯೋ ಇಲ್ವೋ ಕ್ಲಿಯರ್ ಆಗಿ ತಿಳ್ಕೊಬೋದಾಗಿರುತ್ತೆ. ಸೊ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ, ಕ್ಲಿಯರ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೊಂಡ್ರೆ ಸೊ ಮೊಬೈಲನ್ನು ಓಪನ್ ಮಾಡ್ಕೊಂಡ ತಕ್ಷಣ ಗೂಗಲ್ ಅಥವಾ ಕ್ರೋಮನ್ನು ನಿಮ್ಮ ಮೊಬೈಲ್ನಲ್ಲಿ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇನಂತ ಸರ್ಚ್ ಮಾಡಬೇಕಂದ್ರೆ ಮಾಹಿತಿ ಕನಜ ಅಂತ ಸರ್ಚ್ ಮಾಡಬೇಕಾಗತ್ತೆ. ಸಿಂಪಲ್ ಆಗಿ ಸರ್ಚ್ ಮಾಡಿದ ತಕ್ಷಣ ಸೊ ಈ ರೀತಿ ಲಿಂಕ್ ಮೇಲ್ಗಡೆ ಓಪನ್ ಆಗಿರುತ್ತೆ. ಸೊ ಈ ಒಂದು ಮಾಹಿತಿ ಕನಜ ಕರ್ನಾಟಕ ಮಾಹಿತಿ ಕನಜ ಅಂತ ಏನಿದೆಲ್ಲ, ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸಾಕಷ್ಟು ಯೋಜನೆಗಳ ಬಗ್ಗೆ, ಇಲಾಖೆಗಳ ಬಗ್ಗೆ ಮಾಹಿತಿ ಇದೆ. ಸೊ ಇದ್ರ ಮೇಲೆ ಏನು ನೀವು ಮಾಡುವಂತಹ ಅಗತ್ಯವಿಲ್ಲ. ಸೊ ಇಲ್ಲಿ ನೋಡಿ, ಎರಡನೇದೇನಿದೆಯಲ್ಲ ಕಂದಾಯ ಇಲಾಖೆ ಅಂತ, ಸೊ ಇಲ್ಲಿ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಕಂದಾಯ ಇಲಾಖೆ ಅಂತ ಏನಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೂಡ ಸಾಕಷ್ಟು ಯೋಜನೆಗಳ, ಸ್ಕೀಮ್ಗಳ ಬಗ್ಗೆ, ಇಲಾಖೆಗಳ ಬಗ್ಗೆ ಮಾಹಿತಿಗಳಿದಾವೆ. ಸೊ ಇದ್ರ ಮೇಲೆ ಏನು ಕ್ಲಿಕ್ ಮಾಡೋದಿಲ್ಲ. ಒಂದೇ ಆಪ್ಷನ್ ಏನಿದೆಯಲ್ಲ ಕಂದಾಯ ಇಲಾಖೆಯ ಸೇವೆಗಳು ಅಂತ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಪೇಜ್ಗಳು ಉಂಟಾಗತ್ತೆ. ಸೊ ಇಲ್ಲಿನೂ ಕೂಡ ಸಾಕಷ್ಟು ಯೋಜನೆಗಳು, ಇಲಾಖೆಗಳಿದಾವೆ. ಸೊ ಅದರಲ್ಲಿ ಕೊನೆಯದಾಗಿ ಸೆಕೆಂಡ್ ಲಾಸ್ಟ್ ಯೋಜನೆ ಇದೆ ನೋಡಿ, ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಾಗಿ ಸಾಲ ಮನ್ನಾ ವರದಿ. ನನ್ನ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಓಪನ್ ಆಗ್ತಾ ಇದೆ, ಸೊ ನಿಮ್ಮ ಮೊಬೈಲ್ನಲ್ಲಿನೂ ಕೂಡ ಅದೇ ರೀತಿಯಾಗಿ ಓಪನ್ ಆಗ್ತಾ ಇರುತ್ತೆ. ಸೊ ನೀವು ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಓಪನ್ ಮಾಡಿ ವಾಣಿಜ್ಯ ಬ್ಯಾಂಕ್ಗಳಿಗಾಗಿ ಸಾಲ ಮನ್ನಾ ವರದಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹಾಕಬೇಕಾಗತ್ತೆ. ದಯವಿಟ್ಟು ನಾನು ಹೇಳ್ತಾ ಇರುವಂತಹ ಮಾಹಿತಿಯನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ದಯವಿಟ್ಟು ಆಯ್ಕೆ ಮಾಡಿ ಅಂತ ಇದೆಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾಡಿದ ತಕ್ಷಣ 3 ಆಪ್ಷನ್ ಬರುತ್ತೆ: ಬ್ಯಾಂಕು, ಶಾಖೆ, ರೈತ. ಸೊ ಇಲ್ಲೇ ಕನ್ಫ್ಯೂಷನ್ ಆಗ್ತೀರಾ ಭಾಳಷ್ಟು ಜನ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾಂಕ್ಗಳಿಗಾಗಲಿ, ಅಂದರೆ ನೀವು ಬ್ಯಾಂಕ್ ತಿಳ್ಕೊಳ್ಳಿಕ್ಕೆ ಬ್ಯಾಂಕ್ ಓಪನ್ ಮಾಡ್ಕೋಬೋದು, ಅಥವಾ ಶಾಖೆ ತಿಳ್ಕೊಳ್ಳಿಕ್ಕೆ ಶಾಖೆ ಓಪನ್ ಮಾಡ್ಕೋಬೋದು. ಅಲ್ಲಿ ಏನು ಮಾಡಬೇಡಿ, ರೈತ ಮೇಲೆ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಜಿಲ್ಲೆಯನ್ನು ಕರೆಕ್ಟ್ ಆಗಿ ಹಾಕೊಳ್ಳಿ. ಇಲ್ಲಿ ಸಾಕಷ್ಟು ಜಿಲ್ಲೆಗಳಿದಾವೆ. ಸೊ ಈ ಎಲ್ಲ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಯಾವುದಿದೆ, ನಮ್ಮದು ಬೆಳಗಾವಿ, ಅದನ್ನು ನಾನು ಆಯ್ಕೆ ಮಾಡ್ಕೋತೇನೆ. ಸೊ ನೀವು ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ತಾಲೂಕು ಕೂಡ ಇದ್ದಾವೆ. ತಾಲೂಕುಗಳಲ್ಲಿ ನಮ್ಮ ಅಥಣಿ ತಾಲೂಕು, ಸೊ ನಾವು ಅಥಣಿಯನ್ನು ಆಯ್ಕೆ ಮಾಡ್ಕೋತೇವೆ. ನಿಮ್ದು ಯಾವುದಿದೆ ಅದನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಹೋಬಳಿ, ಇದು ರೈತರಿಗೆ ಡೆಫಿನೆಟ್ ಆಗಿ 100% ಗೊತ್ತಿರುತ್ತೆ. ನಿಮ್ಮ ಒಂದು RTC ಆಗಿರಲಿ, ಉತ್ತಾರ ಆಗಿರಲಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಗೆ ಇದು ಗೊತ್ತಿರಲೇಬೇಕಾಗತ್ತೆ. ಸೊ ನಿಮ್ಮ ಹೋಬಳಿ ಕೂಡ ಆಪ್ಷನ್ನ ನೀವು ಮಾಡ್ಕೋಬಹುದಾಗಿರುತ್ತೆ. ಸೊ ನಾವು ಅಥಣಿ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಇದಾದಮೇಲೆ ಇಲ್ಲಿ ನೋಡಿ, ಗ್ರಾಮ ಅಂತ ಇದೆ. ಗ್ರಾಮದಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ಅಥಣಿ ಅಂತ ಆಯ್ಕೆ ಮಾಡ್ಕೋತೇವೆ ನಾವು. ನಿಮ್ಮ ಗ್ರಾಮ ಯಾವುದಿದೆ, ನೀವು ಯಾವ ಒಂದು ಸ್ಥಳದಲ್ಲಿದ್ದರೆ ಸೊ ಆ ಒಂದು ಆಯ್ಕೆ ಮಾಡ್ಕೊಳ್ಳಿ. ಅದಾದ ತಕ್ಷಣ ಸಲ್ಲಿಸಿ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಮುಂದ್ಗಡೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ನೆಟ್ವರ್ಕ್ ಕೂಡ ಸ್ಲೋ ಆಗಿರುತ್ತೆ, ಯಾಕಂದರೆ ಸರ್ವರ್ ಕೂಡ ಬ್ಯುಸಿ ಆಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಸೊ ಈ ಒಂದು ಲಿಂಕ್ ಓಪನ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಓಪನ್ ಡೆಫಿನೆಟ್ಲಿ ಆಗುತ್ತೆ. ಇಲ್ಲಿ ಓಪನ್ ಆಗಿದೆ ನೋಡಿ. ಸೊ ಈ ರೀತಿ ಆಗುತ್ತೆ. ನೀವು ಕೆಳಗಡೆ ಹಿಂಗೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀರಾ
ಅಷ್ಟೇ. ಆದರೆ ನಿಮಗೆ ಈ ಕಡೆ ಸೈಡ್ ಇರುವಂತಹ ಒಂದು ಕಾಣಿಸೋದಿಲ್ಲ. ಸೊ ಅದನ್ನು ಈ ರೀತಿಯಾಗಿ ಸೈಡ್ಗೆ ಸರಿಸಬೇಕಾಗತ್ತೆ. ಈ ಕಡೆಗೆ ಸರಿಸಿದ ತಕ್ಷಣ ಈ ರೀತಿಯಾಗಿ ತೋರಿಸುತ್ತೆ ನೋಡಿ ನಿಮಗೆ ಇಲ್ಲಿ. ಸೊ ಈ ರೀತಿಯಾಗಿ ಎಲ್ಲನೂ ಕೂಡ ನಿಮ್ಮ ಮುಂದೆ ಬರುತ್ತೆ. ಸೊ ಇಲ್ಲಿ ಪಡಿತರ ಚೀಟಿಗೆ ಸಂಖ್ಯೆ ಇರುತ್ತೆ, ಲಾಸ್ಟ್ ಕೊನೆಯ 4 ಸಂಖ್ಯೆಗಳು ಇರುತ್ತೆ. ಸಾಲ ಮನ್ನಾ ವಿತರಣೆ ಪೂರ್ಣಗೊಂಡಿದೆಯಾ ಇಲ್ವಾ ಇನ್ನೊಂದನ್ನು ಇಲ್ಲಿ ತಿಳ್ಕೊಬಹುದು ನೋಡಿ. ನೋ ಅಂತ ಯಾರ್ದಿದೆ ನೋಡಿ, ಸೊ ಅವ್ರದ್ದು ಸಾಲ ಮನ್ನಾ ಆಗಿರಲ್ಲ. ಎಸ್ ಅಂತ ಯಾರ್ದಿದೆ ನೋಡಿ, ಇಲ್ಲಿ ಎಸ್ ಅಂತ ಇದೆ ನೋಡಿ, 67,134 ಒಬ್ರದಿದೆ. ಸೊ ಅವ್ರದ್ದು ಸಾಲ ಮನ್ನಾ ಆಗಿದೆ ಕಣ್ರಿ. ಸೊ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಒಬ್ಬೊಬ್ರು ಇಲ್ಲಿ ಫೇಕ್ ನ್ಯೂಸ್, ಇದು 2024 ಮತ್ತೆ ಇಲ್ಲಿ ಈ ಒಂದು ಸ್ಕೀಮ್, ಈ ಒಂದು ಯಾವುದೇ ಒಂದು ಸಾಲ ಮನ್ನಾ ಮಾಡ್ತಾ ಇಲ್ಲ ಅನ್ನೋರ್ಗೂ ಕೂಡ ಈಗ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಎಲ್ಲಿ ಲೈವ್ ಪ್ರೂಫ್ ಅನ್ನೋದನ್ನು ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಲೈವ್ ಪ್ರೂಫ್ ಆಗಿ ಇದೊಂದು ಸ್ಕೀಮ್ಗಳು ಅಂದರೆ ಸಾಲ ಮನ್ನಾ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ 2024ರಲ್ಲಿ. ಸೊ ಅದನ್ನು ನೋಡ್ತಾ ಹೋಗೋಣ ಮುಂದೆ. ಇಲ್ಲಿ ಮೊದಲು ಇದನ್ನು ತಿಳ್ಕೊಳ್ಳಿ. ಇಲ್ಲಿ ಹೆಸರುಗಳು ಕೂಡ ಇರ್ತವೆ, ನಿಮ್ಮ ಗ್ರಾಮ ಇರುತ್ತೆ, ಗ್ರಾಹಕರ ಹೆಸರು ಇರುತ್ತೆ, ಗ್ರಾಹಕರ ಸಾಪೇಕ್ಷ ಹೆಸರು ಕೂಡ ಇರುತ್ತೆ. ಇಲ್ಲಿ ನೋಡಿ ಫಾದರ್ ಅಂತ ಇದೆ ಇಲ್ಲಿ. ಮತ್ತು ನಿಮ್ಮದು ರಿಜೆಕ್ಟ್ ಆಗಿರುವಂತಹ ಕಾರಣ ಕೂಡ ತಿಳಿಸ್ತಾರೆ ಕಣ್ರಿ. ಸೊ ಕಾರಣ ಏನು ಅನ್ನೋದನ್ನು ನೋಡಿ. ಇಲ್ಲಿ ಬ್ಯಾಂಕ್ ಹೆಸರು ಇರ್ತವೆ. ಫೆಡರಲ್ ಬ್ಯಾಂಕ್ ಇದೆ ನೋಡಿ, ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಬ್ಯಾಂಕ್ ಆಫ್ ಇಂಡಿಯಾ ಆದಷ್ಟು ಹೆಚ್ಚು ಬ್ಯಾಂಕ್ ಆಫ್ ಇಂಡಿಯಾನೇ ಇದಾವೆ. ಕರ್ನಾಟಕ ಬ್ಯಾಂಕ್ ಇದೆ, ಸ್ಟೇಟ್ ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ನೋಡಿ ಮತ್ತೆ ಫೆಡರಲ್ ಬ್ಯಾಂಕು, ಈ ರೀತಿಯಾಗಿ ಬ್ಯಾಂಕ್ಗಳ ಹೆಸರು ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದು. ಮತ್ತು ಹುಬ್ಳಿ ಕೂಡ ಇರುತ್ತೆ, ತೇರ್ದಾಳು, ಈ ರೀತಿಯಾಗಿ ಅತನಿ ಇಲ್ಲೆಲ್ಲ ನಮ್ದು ತಾಲೂಕಿನ ಹೆಸರಿದ್ದಾವೆ, ಹುಬ್ಳಿ ಕೂಡ ಇರ್ತವೆ. ಸೊ ಅದನ್ನು ನೀವು ಆಯ್ಕೆ ಮಾಡ್ಕೊಂಡಿರೋದನ್ನು ಅಲ್ಲಿ ತೋರಿಸುತ್ತೆ. ಸೊ ಅದಾದಮೇಲೆ ಶಾಖೆ ಸಂಖ್ಯೆ ಇರುತ್ತೆ ಇಲ್ಲಿ. ಅದಾದಮೇಲೆ ಈಗ ನೋಡಿ ಸಾಲದ ಪ್ರಕಾರ ಇರುತ್ತೆ, ಸಾಲ ಎಷ್ಟು ಇರುತ್ತೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನೋಡಿ 2,65,000 ಒಬ್ಬರದಿದೆ, ಟೋಟಲ್ ಆಗಿ 16,000 ಒಬ್ಬರದಿದೆ, 3 ಲಕ್ಷದ ಮೇಲ್ಗಡೆ ಒಬ್ರದ್ದು ಕೂಡ ಇದೆ, ಇಲ್ಲಿ 1,50,000 ಮೇಲ್ಗಡೆ ಇದೆ. ಸೊ ಈ ರೀತಿಯಾಗಿ ಸಾಲ ಇದೆ. ಸೊ ಈ ರೀತಿಯಾಗಿ ಸಾಲ ಇದ್ದುವಂತಹ ಕಾರಣಕ್ಕಾಗಿ 1 ಲಕ್ಷ ರೂಪಾಯಿ ಸಾಲವನ್ನು ಇಲ್ಲಿ ಗೋರ್ಮೆಂಟ್ ಕಟ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಮುಖ್ಯವಾಗಿರುವಂಥದ್ದು. ಸೊ ನಿಮ್ಮ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ನೋಡಿ. ಇಲ್ಲಿ ಲೋನ್ ಎಕ್ಸ್ಟೆನ್ಸ್ ಫೇಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ ರೇಷನ್ ಕಾರ್ಡ್ ವೆರಿಫಿಕೇಶನ್ ಫೇಲ್ಡ್. ಸೊ ಈ ರೀತಿ ಬಹಳಷ್ಟು ಜನರ ಪ್ರಾಬ್ಲಮ್ ಉಂಟಾಗುತ್ತೆ. ರೇಷನ್ ಕಾರ್ಡ್ ವೆರಿಫಿಕೇಶನ್ ಫೇಲ್ಡು, ನಿಮ್ಮ ರೇಷನ್ ಕಾರ್ಡ್ ವೆರಿಫೈ ಆಗಿರಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನೀವು ರೈತರಾಗಿದ್ದರೆ ನಿಮಗೆ ಒಂದು ಸಾಲ ಮನ್ನಾ ಆಗಿರಲ್ಲ. ನೀವೇನು ಅನ್ಕೋತೀರಾ? ಫೇಕ್ ನ್ಯೂಸ್ ಅನ್ಕೋತೀರಾ. ಸೊ ಇಲ್ಲ ವೀಕ್ಷಕರೇ, ನಿಮಗೆ ಸಾಲ ಮನ್ನಾ ಆಗಿಲ್ಲ ಅಂದರೆ ಫೇಕ್ ನ್ಯೂಸ್ ಆಗಲ್ಲ. ನಿಮ್ಮ ಒಂದು ಮನೆ ಹತ್ತಿರ ಇರೋರಿಗೂ ಆ ಕಡೆನೋ ಈ ಕಡೆ ನಿಮ್ಮ ಗ್ರಾಮದಲ್ಲಿರಿಗೂ ಕೂಡ ಸಾಲ ಮನ್ನಾ ಆಗಿರುತ್ತೆ. ಇಲ್ಲಿ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಸಾಲ ಮನ್ನಾ ಆಗಿದ್ರೆ ಎಸ್ ಅಂತ ತೋರಿಸಿರ್ತಾ ಇರುತ್ತೆ. ಸೊ ಆದಷ್ಟು ಜನರದು ನೋ ಅಂತಾನೆ ಇದೆ, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ ಇವ್ರದ್ದು. ಸೊ ಇಲ್ಲಿ ನಿಮ್ಮದು ಯಾವುದೇ ಕಾರಣಕ್ಕಾಗಿ ನಿಮ್ಮ ಹೆಸರಿದ್ರೆ ನೀವು ಯಾವ ಕಾರಣಕ್ಕಾಗಿ ಆಗಿರಲ್ಲ ಅನ್ನೋದು ಈ ಒಂದು ಲಿಸ್ಟಲ್ಲಿ, ಈ ಒಂದು ಪಟ್ಟಿಯಲ್ಲಿ ತೋರಿಸುತ್ತೆ. ಎಲ್ಲಿ ನೋಡಿ, ಈ ಒಂದು ಪಟ್ಟಿ ಅಂದರೆ ಕಾರಣ ಹಸಿರು ಪಟ್ಟಿಯಲ್ಲಿ ಇಲ್ಲಿ ಇದ್ದಾರೆ. ಅಂದರೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮದು ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ಅಮೌಂಟು ಲೋನು ಫೇ ಆಗಿಲ್ಲ ಅಥವಾ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು. ಈಗ ನಾನು ಏನು ಹೇಳಿದ್ದೆ, ಸೊ ಯಾವ ಲೈವ್ ಪ್ರೂಫ್ ಆಗಿ ನಾನು ತೋರಿಸ್ತೇನೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದೆ. ಸೊ ಅದರ ಮಾಹಿತಿಯನ್ನು ಈಗ ಲೈವ್ ಪ್ರೂಫ್ ಆಗಿ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಇವಾಗ ವಾಣಿಜ್ಯ ಕಣಜ ಅಂತಾನೆ ಇದಿಲ್ಲ. ಸೊ ಇಲ್ಲಿ ನೋಡಿ ಕನೆಕ್ಟರ್ಸ್ ಅಂತ ಹೊಡಿತೀನಿ. ಸೊ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ವಿನ್ಯಾಸ ಮತ್ತು ಅಭಿವೃದ್ಧಿ ಈ ಆಡಳಿತ ಕೇಂದ್ರ ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ 2024 ಎಲ್ಲ ಹಕ್ಕುಗಳ ಕಾಯ್ದೆ ಇರಿಸಿವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ 2024 ಅಂತ ಕೊಟ್ಟಿದ್ದಾರೆ. ಸೊ ಇದೇ ಸಾಲಿನಲ್ಲಿ ಆಗ್ತಾ ಇರುವಂಥದ್ದು ಸಾಲ ಮನ್ನಾ ಕಣ್ರಿ. ಸೊ ನಿಮ್ಗಾಗಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಅಂತ ಅನ್ಕೋಬೇಡಿ. ಸೊ ಬೇರೆ ಒಂದು ರೈತರಿಗೆ ಆಗ್ತಾ ಇರತ್ತೆ. ನಿಮ್ದು ಏನಾದರೂ ಫೇಲ್ಯೂರ್ ಇದ್ದಾಗಲೇ ನಿಮ್ಮ ಒಂದು ಸಾಲ ಮನ್ನಾ ಆಗ್ತಿರಲ್ಲ. ಸೊ ಇದಿಷ್ಟು ಮಾಹಿತಿ ನಿಮಗೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.